ಬೇಸಿಗೆ ಕಾಲದಲ್ಲಿ ಪ್ರವಾಸ ಮಾಡುವುದು ಖುಷಿಯ ಅನುಭವ. ಆದ್ರೂ ಹೆಚ್ಚು ಬಿಸಿಲು ಮತ್ತು ದೇಹದಲ್ಲಿ ನೀರಿನ ಕೊರತೆಯಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರವಾಸದ ವೇಳೆ ಕೆಲವು ಆರೋಗ್ಯ ಕಾಳಜಿಗಳನ್ನು ಪಾಲಿಸುವುದು ಬಹಳ ಮುಖ್ಯ. ಮೊದಲನೆಯದು ಸಾಕಷ್ಟು ನೀರು ಕುಡಿಯೋದು. ಬೇಸಿಗೆಯಲ್ಲಿ ದೇಹದಲ್ಲಿ ನೀರಿನ ಕೊರತೆ ಅಂದ್ರೆ ಡಿಹೈಡ್ರೇಷನ್ ಆಗುವ ಸಾಧ್ಯತೆ ಹೆಚ್ಚು. ಆದ್ರಿಂದ ನೀರು, ಲಿಂಬು ನೀರು, ತೆಂಗಿನಕಾಯಿ ನೀರು ಮುಂತಾದ ಪಾನೀಯಗಳನ್ನು ಹೆಚ್ಚಾಗಿ ಕುಡಿಯಿರಿ. ಎರಡನೆಯದು ಬಿಸಿಲಿನಿಂದ ರಕ್ಷಣೆಯನ್ನು ಪಡೆಯಿರಿ. ಹೊರಗೆ ಹೋಗುವಾಗ ಟೋಪಿ, ಸನ್ಗ್ಲಾಸ್ ಮತ್ತು ಸನ್ಸ್ಕ್ರೀನ್ ಬಳಸಿದ್ರೆ ಬಿಸಿಲಿನ ಹಾನಿಯಿಂದ ಚರ್ಮ ಮತ್ತು ದೇಹವನ್ನು ರಕ್ಷಿಸಬಹುದು. ಮೂರನೆಯದ್ದು ಲೈಟ್ ಫುಡ್ ಅಥವಾ ಪೌಷ್ಟಿಕ ಆಹಾರವನ್ನು ಸೇವಿಸೋದು. ಹಣ್ಣುಗಳು, ತರಕಾರಿಗಳು, ಸಲಾಡ್ ಮತ್ತು ಹಗುರವಾದ ಆಹಾರ ಸೇವಿಸುವುದು ದೇಹಕ್ಕೆ ಉತ್ತಮ. ನಾಲ್ಕನೆಯದ್ದು ಮಧ್ಯಾಹ್ನದ ಬಿಸಿಲನ್ನು ತಪ್ಪಿಸಿ. ಸಾಧ್ಯವಾದಷ್ಟು ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಪ್ರವಾಸ ಚಟುವಟಿಕೆಗಳನ್ನು ಮಾಡುವುದು ಉತ್ತಮ. ಐದನೆಯದ್ದು ಸಡಿಲ ಬಟ್ಟೆಯನ್ನು ಧರಿಸೋದು. ಹಗುರವಾದ ಮತ್ತು ಹತ್ತಿ ಬಟ್ಟೆ ಧರಿಸಿದ್ರೆ ದೇಹ ತಂಪಾಗಿರುತ್ತೆ. ಆರನೆಯದ್ದು ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯಿರಿ. ಪ್ರವಾಸದ ವೇಳೆ ಹೆಚ್ಚು ದಣಿವು ಆಗದಂತೆ ಮಧ್ಯೆ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಏಳನೆಯದು ಫಸ್ಟ್ ಏಡ್ ಕಿಟ್ ಜೊತೆಗೆ ಇಟ್ಕೊಳ್ಳಿ. ತಲೆನೋವು, ಜ್ವರ ಅಥವಾ ಸಣ್ಣ ಸಮಸ್ಯೆಗಳಿಗೆ ಬೇಕಾಗುವ ಔಷಧಿಗಳನ್ನು ಪ್ರವಾಸದ ವೇಳೆ ಜೊತೆಗೆ ತೆಗೆದುಕೊಂಡು ಹೋಗಿ. ಎಂಟನೆಯದು ಸ್ವಚ್ಛ ಆಹಾರವನ್ನ ಸೇವಿಸಿ. ಹೊರಗೆ ತಿನ್ನುವಾಗ ಸ್ವಚ್ಛವಾದ ಹೋಟೆಲ್ ಅಥವಾ ಆಹಾರವನ್ನ ಆಯ್ಕೆ ಮಾಡೋದು ಆರೋಗ್ಯಕ್ಕೆ ಉತ್ತಮ. ಒಂಬತ್ತನೆಯದ್ದು ತಂಪು ಪಾನೀಯಗಳ ಅತಿಯಾದ ಸೇವನೆ ಬೇಡ. ಬಹಳಷ್ಟು ಕಾರ್ಬೋನೇಟೆಡ್ ಅಥವಾ ಐಸ್ ಪಾನೀಯಗಳನ್ನು ಹೆಚ್ಚು ಕುಡಿಯುವುದನ್ನು ತಪ್ಪಿಸಿ. ಹತ್ತನೆಯದ್ದು ಹವಾಮಾನ ಮಾಹಿತಿಯನ್ನು ತಿಳಿದುಕೊಳ್ಳಿ. ಪ್ರವಾಸಕ್ಕೆ ಹೋಗುವ ಮೊದಲು ಆ ಸ್ಥಳದ ಹವಾಮಾನ ಮಾಹಿತಿಯನ್ನು ತಿಳಿದುಕೊಂಡ್ರೆ ಉತ್ತಮವಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಬಹುದು. ಸರಿಯಾದ ನೀರು, ಆಹಾರ ಮತ್ತು ವಿಶ್ರಾಂತಿ ಕಾಪಾಡಿಕೊಂಡ್ರೆ ಬೇಸಿಗೆ ಕಾಲದಲ್ಲೂ ಪ್ರವಾಸವನ್ನು ಆರೋಗ್ಯಕರವಾಗಿ ಮತ್ತು ಸಂತೋಷದಿಂದ ಅನುಭವಿಸಬಹುದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.